ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಮಾರ್ಚ್ 17ರಂದು ಬೀದರ್ ನಗರದ ಕರ್ನಾಟಕ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಿದ್ದು, ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ಕಾರ್ಯಕ್ರಮದ ಪೋಸ್ಟರ್ಗಳನ್ನು, ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಚ್ ಸುರೇಶ್, ರಾಜ್ಯ ಉಪಾಧ್ಯಕ್ಷ ವಿಎಂ ಬಂಗುರೆ, ಜಿಲ್ಲಾಧ್ಯಕ್ಷ ಅವಿನಾಶ್ ಬುದೇರ್ಕರ್, ಜಿಲ್ಲಾ ಉಪಾಧ್ಯಕ್ಷ ಸ್ಟೀಫನ್ ಫೌಲ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ರಾಣಿ ದಿಲೀಪ್ ಕುಮಾರ್ ಹಾಗೂ ಸಾಹಿತಿ ಮತ್ತು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಾಲಕ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ, ಕರಾವೆ ಕಾವಲು ಪಡೆ ಕಾರ್ಯಕರ್ತರಾದ ಧರ್ಮೇಂದ್ರ, ಸ್ಯಾಮ್ವೆಲ್, ವಿಜಯಕುಮಾರ್ ಹಾಗೂ ರಾಕೇಶ್ ಸೇರಿದಂತೆ ಸುಧಾಕರ್ ಕೋಟೆ ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಅಧ್ಯಕ್ಷರಾದ ಅವಿನಾಶ್ ಹಾಗೂ ಸಾಹಿತಿ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ಅವರು ಮಾತನಾಡಿದರು. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸುರೇಶ್ ಅವರ ನೇತೃತ್ವದಲ್ಲಿ ಮತ್ತು ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅವಿನಾಶ್ ಬುದೇರ್ಕರ್ ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಎಂ ಬಂಗುರೆ ಅವರ ನೇತೃತ್ವದಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 51ನೇ ಜನ್ಮ ದಿನಾಚರಣೆ ಅವರ ಹುಟ್ಟಿದ ದಿನ ಆಗಿರ್ತಕ್ಕಂಥ ಮಾರ್ಚ್ 17ರಂದು ಬೀದರ್ ನಗರದ ಕರ್ನಾಟಕ ಸಾಂಸ್ಕೃತಿಕ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಬೇಕಾದರೆ ಅವರು ಸಾಮಾಜಿಕ ಕಳಕಳಿ ಉಳ್ಳವರು ಮತ್ತು ಚಲನಚಿತ್ರ ನಟನಾಗಿ, ಬಾಲನಟನಾಗಿ, ಗಾಯಕರಾಗಿ ಮತ್ತು ಕನ್ನಡದಲ್ಲಿ ಕೋನ್ ಬನೆಗ ಕರೋಡಪತಿಯ ನಿರೂಪಕರಾಗಿ ಸೇವೆಯನ್ನು ಮಾಡಿದ್ದಾರೆ. ಅಲ್ಲದೆ ಅನಾಥ ಮಕ್ಕಳಿಗೆ ಆಶ್ರಮಗಳನ್ನು, ಶಾಲಾ ಕಾಲೇಜುಗಳನ್ನು ಮತ್ತು ದಿಕ್ಕಿಲ್ಲದ ಮಕ್ಕಳಿಗೆ ದತ್ತುವನ್ನು ತೆಗೆದುಕೊಂಡು ಅವರಿಗೆ ಶಿಕ್ಷಣ ಕೊಡಿಸ್ತಕ್ಕಂಥದ್ದು, ವಸತಿ ಕೊಡಿಸ್ತಕ್ಕಂಥದ್ದು, ಈ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಕೋವಿಡ್ ಸಂಕಷ್ಟದಲ್ಲಿ ಅವರು ಸರ್ಕಾರ ಸಂಕಷ್ಟ ಇದ್ದಾಗ ಸಹ ಸರ್ಕಾರಕ್ಕೂ ಸಹ ಸಹಾಯ ಮಾಡಿದಂಥ ವ್ಯಕ್ತಿ ಮತ್ತು ಸಾಯುವ ಸಂದರ್ಭದಲ್ಲಿ ಅವರು ತನ್ನ ಎರಡು ಕಣ್ಣುಗಳನ್ನು ನೇತ್ರದಾನ ಮಾಡಿ ಇನ್ನೊಬ್ಬರಿಗೆ ಜೀವನಕ್ಕೆ ಆಶ್ರಯವನ್ನು ಆಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಅವರ ಜನ್ಮ ದಿನಾಚರಣೆ ಹೆಸರಲ್ಲಿ ರಾಜ್ಯ ಮಟ್ಟದ ವಿವಿಧ ಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಕೊಡ್ತಾ ಇದ್ದಾರೆ. ಇದು ಉತ್ತಮ ಕಾರ್ಯ. ಯಾವ ಕ್ಷೇತ್ರದಲ್ಲಿ ಅದು ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಧಾರ್ಮಿಕ ಸೇವೆ ಆಗಿರ್ಬೋದು, ಸರ್ಕಾರಿ ಸೇವೆ ಆಗಿರ್ಬೋದು, ವೈಯಕ್ತಿಕ ಸೇವಾ ಸಾಧನೆ ಆಗಿರ್ಬೋದು, ಇಲ್ಲಿ ಎಲ್ಲ ಗುರುತಿ ರಾಜ್ಯ ಮಟ್ಟದ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದ ಕರೆಸ್ತಕ್ಕಂಥ ಕೆಲಸ ನಮ್ಮ ಅವಿನಾಶ್ ಬುದೇರ್ಕರ್ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಎಂ ಬಂಗುರೆ ಅವರು ಸಾಥ್ ನೀಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂಥೇಳಿ ನಾನು ಸಾಹಿತಿ ಮತ್ತು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಾಲಕನಾಗಿ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಎಲ್ಲರಿಗೆ ನಮಸ್ಕಾರ. ನಮ್ಮ ಹೆಸರು ಅವಿನಾಶ್ ಅಂತ, ಕರ್ನಾಟಕ ರಕ್ಷಣಾ ಕಾವಲು ಪಡೆ ಜಿಲ್ಲಾಧ್ಯಕ್ಷ. ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ವಿ. 51ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡ್ತೇವೆ. ನಾವು ಲಾಸ್ಟ್ ಇಯರ್ನೂ ಮಾಡಿದ್ದೀವಿ. ಲಾಸ್ಟ್ ಇಯರ್ 50 ಜನಕ್ಕೆ ನಾವು ರಾಜ್ಯ ಪ್ರಶಸ್ತಿ ಅವಾರ್ಡ್ ಕೊಟ್ಟಿದ್ದೀವಿ ನಮ್ಮ ಸಂಘಟನೆಯಲ್ಲಿಂದು. ಈ ಸಲ 51 ಜನರಿಗೆ ರಾಜ್ಯ ಪ್ರಶಸ್ತಿ ಅವಾರ್ಡ್ ಕೊಡ್ತಾಯಿದ್ದೀವಿ. ಕಾರ್ಯಕ್ರಮದಾಗ ಒಂದು ಅತಿಥಿ ಆಗಿನವರು ನಮ್ಮದು ಸಕಲೇಶ್ಪುರ ಜೂನಿಯರ್ ಅಪ್ಪು ಅವ್ರು ಬರ್ತಾಯಿದ್ದಾರೆ. ನಮ್ಮದು ಹಾಸ್ಯ ಕಲಾವಿದರು ಮತ್ತು ರಘುಪ್ರಿಯ ಅವರು ಬರ್ತಾಯಿದ್ದಾರೆ. ನಮ್ಮದು ನಮ್ಮ ಎಚ್ ಸುರೇಶ್ ಅಣ್ಣವ್ರು ರಾಜ್ಯಾಧ್ಯಕ್ಷರು ಅವ್ರೂ ಬರ್ತಾಯಿದ್ದಾರೆ ನಮ್ಮ ಕಾರ್ಯಕ್ರಮದಾಗೆ. ಈ ಸಲ ನಾವು ಕಾರ್ಯಕ್ರಮ ಹಿಂಗೆ ಒಳ್ಳೆ ದಿಕ್ಕಿಲ್ಲ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅಂಥವ್ರಿಗೆ ನಾವು ನಮ್ಮ ಕೈಲಿಂದ ಏನಾಯಿತು ಅಷ್ಟು ನಾವು ಆ ಥರ ನಾವು ಲಾಸ್ಟ್ ಇಯರ್ನೂ ಕೊಟ್ಟಿದ್ದೇವೆ, ಈ ಸಲನೂ ಕೊಡ್ತೀವಿ. ಮತ್ತು ಈ ಸಲ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಏನೇ ಬಡವರಾಗಲಿ ಮಕ್ಕಳು ಅಂಥವ್ರ ಮಕ್ಕಳಿಗೆ ನಾವು ನಮ್ಮ ಕಾರ್ಯಕ್ರಮನ ಅವ್ರಿಗೆ ನಾವು ಕರ್ಕೊಂಡು ನಾವು ಹೆಲ್ಪ್ ಮಾಡ್ದೆವು. ಲಾಸ್ಟ್ ಟೈಮ್ ಕೋವಿಡ್ದಾಗ ಬಂತು. ಕೋವಿಡ್ದಾಗ ಎಷ್ಟು ಜನ ವರ್ಕ್ ಮಾಡಿದರೆ ಅಂಥವ್ರಿಗೆ ನಮ್ಮ ಕಾರ್ಯಕ್ರಮದಾಗೆ ಕರ್ನಾಟಕ ರಕ್ಷಣಾ ಕಾವಲು ಪಡೆಯಲಿಂತು ನಾವು ಪ್ರಶಸ್ತಿ ಅವಾರ್ಡ್ ಕೊಟ್ಟಿದ್ದೀವಿ ಅಂಥವ್ರಿಗೆ. ಮತ್ತು CMCದಾಗ ವರ್ಕ್ ಮಾಡಿದ್ದಾರೆ ಅಂಥವ್ರಿಗೆ ನಾವು 10 ಜನ ಅವ್ರಿಗೆ ಕೊಡ್ತಾಯಿದ್ದೀವಿ. ಮತ್ತು ವೈದ್ಯರಿದ್ದಾರೆ, ಡಾಕ್ಟರ್ ಇದ್ದಾರೆ, ಅವ್ರನ್ನೂ ನಾವು ಕೋವಿಡ್ದಾಗ ವರ್ಕ್ ಮಾಡಿದ್ರು ಅಂಥವ್ರಿಗೆ ನಾವು ಪ್ರಶಸ್ತಿ ಕೊಡ್ತಾಯಿದ್ದೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯಲಿಂತು ನಮ್ಮ ಎಚ್ ಸುರೇಶ್ ನೇತೃತ್ವದಾಗ, ನಮ್ಮ ರಾಜ್ಯ ಉಪಾಧ್ಯಕ್ಷರ ವಿಎಂ ಬಂಗೂರ ನೇತೃತ್ವದಾಗೆ, ನಮ್ಮದು ಸ್ಟೀಫನ್ ಫಾಲ್ ಅವರು ನಮ್ಮ ಕರ್ನಾಟಕ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಾಗ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರು ಪುನೀತ್ ರಾಜ್ಕುಮಾರ್ದು ತೋಲ ಆತ್ಮೀಯರು. ಇಡೀ ಪುನೀತ್ ರಾಜ್ಕುಮಾರ್ ಅವ್ರದ್ದು ನೇತೃತ್ವದಾಗ ಏನೇನೋ ಸಾಧನೆ ಮಾಡಿದ್ದಾರೆ. ಅವರು ಜಿಂದ ಇದ್ದಾಗ ಹುಡುಗರು ಸತ್ತಾಗ ಏನು ಮಾಡಿದ್ದಾರೆ
ಆ ಥರ ಅನಾಥ ಮಕ್ಕಳಾಗಲಿ ಅವ್ರ ಟ್ರಸ್ಟ್ ಆಗಲಿ ಮತ್ತು ಅವ್ರ ಕಣ್ಣನ್ನು ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದು ನಮ್ಮ ಜನಸ್ ಕಡೆ ಕೊಟ್ಟಿದ್ದಾರೆ. ಆ ಥರ ನಾವು ಮಾಡೋದಂಥದ್ದಿದೆ. ನಮ್ಮ ಕರ್ನಾಟಕ ರಕ್ಷಣೆ ಕಾವಲು ಪಡೆದ ನನ್ನ ಜಿಲ್ಲಾಧ್ಯಕ್ಷ ಅವಿನಾಶ್ ಬುದರ್ಕರ್ ಅಂತ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. 3/3/2026 ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಲಾಗುತ್ತಿದೆ ಮತ್ತು ಅಂದು ಅವ ಮಂಜುನಾಥ್ ಅಪ್ಪಾಜಿ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮತ್ತು ಜೂನಿಯರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಮತ್ತು ಹಾಸ್ಯ ನಟ ರಘು ಪ್ರಿಯಾ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಮುದೇರ್ಕರ್ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಯುವ ಅಧ್ಯಕ್ಷರಾದ ಸ್ಟೆಲ್ ಪೌಲ್ ಅವರ ನೇತೃತ್ವದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ಕನ್ನಡ ಬಾಂಧವರು ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನನ್ನ ಹೆಸರು PM ಬಂಗೂರೆ, ರಾಜ್ಯ ಉಪಾಧ್ಯಕ್ಷರು ಬೀದರ್.